100ಕ್ಕೆ 100 ಅಷ್ಟೇ. ನಾನೇನು ಗೋವುಗಳನ್ನ ಉಳಿಸ್ತಕ್ಕಂಥ ಕೆಲಸ ಅವ್ರಿಗೆ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರೇನು ಹರ ಅನ್ನೋದು ಇವತ್ತು ತೋರ್ಸ್ಯಾರ. ಅವ್ರು ನನ್ನ ಮೇಲೆ FIR ಮಾಡಿ ಸಬ್ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಬಂದಿರೋ ಈಗ 15 ದಿವಸ 8 ದಿವಸದ ಹಿಂದೆ FIR ಮಾಡ್ಯಾರ. ಅದು ಆಗಿದ್ದು ಅದು ನಾನು ಅಲ್ಲಿ ಹೋಗಿ ಪ್ರಚೋದನಾಕಾರಿಯಲ್ಲಿ ಮುಸ್ಲಿಮರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡೀನಿ. ಹೋಗ್ಬಾರ್ದ? ಆಕಳುಗಳು ಉಳ್ಸ ತಪ್ಪ? ಕುಡ್ದಿಲ್ಲೇನಪ್ಪ ಎಂದು ನೀನು ಆಕಳ ಹಾಲ ವಿಜಯ್ ಸಿಂಗ್ ಹೇಳು, ನಾನು ಆಕಳ ಹಾಲು ಕುಡ್ದಿಲ್ಲ ಅಂತ ಹೇಳಿ ಒಂದು ಕೆಲಸ ಮಾಡು, ನೀನೇ ಒಂದು ಕಸಾಯಿ ಖಾನಿ ತೆಗಿ. ನೀವೊಂದು ನೀಲ್ಕಂಠ ರಾಠೋಡ ಒಂದು 2 ಕಸಾಯಿ ಖಾನಿ ತೆಗೀರಿ. ನೀವೇ ಖಟಕರಾಗಿಲ್ಲ ಅಂದ್ರೆ ವಯಸ್ಸೀಗ 50, ನನ್ನ ಕಡೆ ಪಾಸ್ಪೋರ್ಟ್ ಇಲ್ಲ. ನನ್ನ ವಯಸ್ಸು 50. ತಾವು ನೋಡ್ತೀರಿ 20 ವರ್ಷದ ಹುಡುಗರು ಅಮೇರಿಕಾದ ಎಲ್ಲೆಲ್ಲೋ ಹೋಗಿ ಬರ್ತಾವೆ. ನನ್ನ ವರ್ಷ 50, ಇವತ್ತಿಗೆ ಭೀ ನನ್ನ ಪಾಸ್ಪೋರ್ಟ್ ಇಲ್ಲ. ನನ್ನ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ತಗೋ ಅಂತ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ನನಗೆ SP ಅವ್ರು ಏನು ಹೇಳ್ತಾರೆ, ನೀನು ಪಾಸ್ಪೋರ್ಟ್ ಕೊಡ್ಲಿಕ್ಕೆ ಬರಲ್ಲ. ನಾನೇನು ರೌಡಿ ಸೀಟ್ರ? ನನ್ನ ಮೇಲೆ ಯಾವ ಕ್ರಿಮಿನಲ್ ಅಫೆನ್ಸ್ ಅವನ? ಏನೂ ಇಲ್ಲ. ನಾವೊಬ್ಬ ರೈತನ ಮಗ. ನನ್ನ ಮೇಲೆ 2 ಕೇಸ. ಆ ಆಕಳು ಉಳಿಸಕ್ಕೆ ಹೋಗಿ ಸಲಕ್ಕೆ ನನ್ನ ಮೇಲೆ 2 ಕೇಸ್, ಬೇರೆ ಏನೂ ಕೇಸ ಇಲ್ಲ. ನನ್ನ ಜೀವನದೊಳಗೆ ಗೊತ್ತಿಲ್ಲ. ಇವ್ರಂಗೆ ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ಗಳಿಸಿದ್ದು, ಸದಾಶಿವನಗರದಾಗ ಐಷಾರಾಮಿ ಬಂಗ್ಲಾದೊಳಗೆ ಇರೋದು ನನಗೆ ಗೊತ್ತೇ ಇಲ್ಲ. ನಮ್ಮಂತ ಒಬ್ಬ ಬಡವ್ರ ಮಕ್ಕಳು ಶಾಸಕರಾಗಿದ್ದು ಇವ್ರಿಗೆ ಹೆಂಗ 60 ವರ್ಷ ಅವ್ರು ಆಳ್ಯಾರಲ್ಲ, ಮುಂದೆ 60 ವರ್ಷ ಅವರೇ ಇರಬೇಕು. ನಾವು ಗಳೇನೇ ಹೊಡಿಬೇಕು, ಇವ್ರಿಗೆ ನಾವು ಸೆಲ್ಯೂಟ್ ಮಾಡ್ಕೋತೇ ಇರಬೇಕು, ಇವರೇ ದೊಡ್ಡವ್ರು ಅನ್ಬೇಕು. ಅದು ನೋವದ ಅವ್ರಿಗೆ. ಒಬ್ಬ ಗಳೆ ಹೊಡೆಯೋನ ಮಗ ನಮಗೆ ಸೋಲ್ಸುನತಕ್ಕಂಥ ನೋವಿನಿಂದ ಈ ರೀತಿ ಕೆಟ್ಟ ಕೆಲಸ ಮಾಡ್ಲತ್ತಾರ. ನನಗೆ ಭರೋಸೆ ಅದ 100ಕ್ಕೆ 100 ಆ ಆಕಳುಗಳ ಶಾಪ್ ವಿಜಯ್ ಸಿಂಗ್ಗೆ ತಟ್ಟಲೇಬೇಕು. ಆ ಗೋವಿನ ಮೇಲೆ ಏನಾರ ಸತ್ಯ ಇತ್ತು ಅಂದ್ರೆ ನೀಲ್ಕಂಠ ರಾಠೋಡಕ್ಕೆ ತಪ್ಪಲೇಬೇಕು. ಬರ್ತಾರೆ ಅವರು ರಾಜಕಾರಣದೊಳಗೆ, ಮುಂದೆ ಜನ ಉತ್ತರ ಕೊಡ್ತಾರೆ. ಇದು ಇಡೀ ಜನರ ಎದುರು ಹೇಳ್ತೀನಿ ನಾನು. ಅವ್ರು ನನ್ನ ಮೇಲೆ FIR ಮಾಡ್ರ ಅಂತ ಹೇಳಿ. ನಿಮ್ಮನ್ನ ಸೇರಿ ಎಷ್ಟು ಜನರ ಮೇಲೆ FIR ಆಗಿದೆ? ನನ್ನನ್ನ ಸೇರಿ 4 ಜನರ ಮೇಲೆ FIR ಮಾಡ್ಯಾರ. ನನ್ನ ಜೊತೆ ಅವತ್ತು ಆ ಖಟಗರ್ ಗಲ್ಲಿಗಳು ಯಾರು ಬಂದಿರು ನಮಗೆಲ್ಲರಿಗೂ ಸೇರಿ FIR ಮಾಡ್ಯಾರ. ಮಾನವೀಯತನ ಇದು? ಮನುಷ್ಯತ್ವನ ಇದು? ಇದೇ ಸರ್ಕಾರ ಹಿಂಗೆ 100 ವರ್ಷ ಇರ್ತದ? ನೋವಾಗಲ್ಲ ನಮಗೂ? ನಾವೇನಾರು ತಪ್ಪು ಮಾಡಿದೇವ? ಅಥವಾ ಯಾರಿಗಾರ ಅನ್ಪಾರ್ಲಿಮೆಂಟ್ರಿ ವರ್ಡ್ದಾಗ ಮಾತಾಡಿದೇವ? ಅಥವಾ ವಿಜಯ್ ಸಿಂಗ್ ನಾವೇನು ಅನ್ಪಾರ್ಲಿಮೆಂಟ್ರಿ ವರ್ಡ್ದಾಗ ಮಾತಾಡಿದೇವ? ಏನೂ ಇಲ್ಲ. ನೀಲ್ಕಂಠ ರಾಠೋಡ ಅವನಿಗೆ ತೊಗೊಂಡು ನನ್ನ ಮೇಲೆ FIR ಮಾಡ್ಸನ್. ಆಕಳುಗಳು ಉಳ್ಸ ತಪ್ಪ? ಒಂದು ಕೆಲಸ ಮಾಡ್ರಪ್ಪ, ಈ ಕಸಾಯಿ ಖಾನೆಗಳು ನೀವೇ ತೆಗೆದು ಬಿಡ್ರಿ. ಹಾಕ್ರಿ ವಿಜಯ್ ಸಿಂಗ್ ಕಸಾಯಿ ಖಾನೆ ಅಂತೇಳಿ, ನೀಲ್ಕಂಠ ರಾಠೋಡ್ ಕಸಾಯಿ ಖಾನೆ ಅಂತೇಳಿ ಬೋರ್ಡ್ ಹಾಕ್ರಿ. ಕಡೀರಿ ಆಕಳುಗಳಿಗೆ, ಎತ್ಕೊಳ್ಳಿ. ನಿಮ್ಮ ಸರ್ಕಾರ ಅದಲ್ಲ, SP ನಿಮ್ಮ ಕೈದೊಳಗೆ, ಪೊಲೀಸರು ನಿಮ್ಮ ಕೈದೊಳಗೆ, ಆಫೀಸರ್ಗಳು ನಿಮ್ಮ ಕೈದೊಳಗೆ. ಅದಕ್ಕೆ ಮನೆ ಮಾಡ್ಲತ್ತೀರಿ ನೀವು. ರೊಕ್ಕ ಕಮ್ಮಿಲ್ಲ. ನಿಮ್ಮ ತಂದೆ 50,000 ಕೋಟಿಗೆ ಹಸಿಟ್ಟೋಗ್ಯಾನ. ನೀ ಎಂದರೆ ಗಳೆ ಹೊಡೆದಿದ್ದೀವಿ ಹೊಲ್ದಾಗ ನಿನಗೆ ಗೊತ್ತದ? ನಿಂಗೆ ಎಂದರೆ ಕರೆ ಬಿಡ್ಕೊಂಬಂದು ಕಣ್ಣಾರೆ ನೋಡಿಲ್ಲ ನೀನು. ನಿನಗೆ ಹಾಲ ಆಕಳ ಮಲೆಯಿಂದ ಬರ್ತಾವ ಅಂತ ಗೊತ್ತಿಲ್ಲ ನಿನಗೆ. ಡೈರಿದಂತ ಕುಡ್ದಾವಿದ್ದಿ ನೀನು. ನಿನಗೇನು ಗೊತ್ತಿರ್ತಪ್ಪ ನೋವು? ಆಕಳು ಗೋತದಿಂದ, ಆಕಳ ಮೂತ್ರದಿಂದ ನಾವು ಮೋತಿ ತಗೊಂಡಿದ್ದೇವೆ, ನಮಗೆ ಗೊತ್ತದ. ಅದು ಆಕಳು ಅಂತಕ್ಕಂಥದ್ದೇನು? ಆ ಆಕಳ ಪವಿತ್ರತೆ ನಿನಗೆ ಗೊತ್ತಿಲ್ಲ. ಅದಕ್ಕಾಗಿ ನನ್ನ ಮೇಲೆ FIR ಮಾಡಿಸಿದ್ದು ನೀನು. ಇಡೀ ಸಮಾಜದ ಎದುರ ಅವ ಏನು ಕೆಟ್ಟ ಮನುಷ್ಯನ ಅಂತಕ್ಕಂಥದ್ದು, ಗೋವುಗಳ ವಿರೋಧಿ, ಗೋವುಗಳಿಗೆ ಉಳಿಸ್ತಕ್ಕಂಥವ್ರಿಗೆ ಮೇಲೆ FIR ಮಾಡ್ತಾನೆ ಅಂತಕ್ಕಂಥದ್ದು ನಾನು ಇಡೀ ಸಮಾಜದ ಬಯಲು ಮಾಡ್ತೀನಿ. ಧ್ವನಿ ಹತ್ತಿಕ್ಕತಕ್ಕಂಥ ಕೆಲಸ ಏನಾದರೂ ನಡೀತಿದೆ? ಪ್ರತಿಯೊಂದು ಕೆಲಸದೊಳಗೆ ಕಂಪ್ಲೇಂಟ್ ಮಾಡೋದು, ಯಾರಿಗಾರೆ ಮುಂದೆ ಮಾಡೋದು, ಕಂಪ್ಲೇಂಟ್ ಮಾಡೋದು, ತೊಂದರೆ ಕೊಡೋದು. ಅದಕ್ಕಾಗಿ ನನಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅಂತಕ್ಕಂಥದ್ರ ಬಗ್ಗೆ ನಾನು ಬರ್ತಕ್ಕಂಥ ಅಧಿವೇಶನದೊಳಗೆ ಯಾವ ರೀತಿ KDP ಸಭೆಯಲ್ಲಿ ನಾನು ಕುಲಂಕುಷವಾಗಿ ಮಾತಾಡಿಲ್ಲ. ನಾನು ಹೋಮ್ ಮಿನಿಸ್ಟರ್ ಬಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಮುಖ್ಯಮಂತ್ರಿ ಬಲ್ಲಿ ಹೋಗಿ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ಸರ್ ನಾನು ಬಸವ ಕಲ್ಯಾಣ ಶಾಸಕ ಇದ್ದೀನಿ, ಇಲ್ಲ ನನಗೆ ನೀವು ಶಾಸಕ ಅಂತ ಒಪ್ಕೊಂಡಿರಲಿಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ. ಹಾಗಾಗಿ ನನಗೆ ಸರ್ಕಾರದ ಮೇಲೆ 100ಕ್ಕೆ 100 ನನಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಧನ್ಯವಾದಗಳು.